ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯವುದೀರಿ ನಷ್ಟಪ್ರಾಯಶ ಭದ್ರೇಶ್ ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವೈತಿರ್ನ ಶುಭಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಮಿತ್ಕೃಪಾತಮಹಂ ವಂದೇ ಶ್ರೀ ಗುರು ದೀನತಾರಿಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯ ಈಶ್ವರಂ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗಣಸಲಾಖ್ಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸ್ಥಾಯ ಪುತ್ರ ಶ್ರೀಮತಿ ಜಯಪತಾಕ ಸ್ವಾಮಿ ದಿನಮಲ್ ನಮೋ ಆಚಾರ್ಯನಿರ್ಮಲ ಅರವತ್ತೊಂಬತ್ತಾಯ ನಗರ ಗ್ರಾಮಧಾರಿಣಿ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸ್ಥಾಯ ಪುತ್ರ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿ ದಿನಮೇ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವದಿ ಭಾಷಾತೆ ದೇಶಧಾರಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದೆ ಗೌರವ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 9th ಕ್ಯಾಂಟೋ 10th ಚಾಪ್ಟರ್. ಈ ಅಧ್ಯಾಯಲ್ಲಿ ಭಗವಾನ್ ರಾಮಚಂದ್ರನ ಲೀಲೆಗಳು ಅದ್ರ ಬಗ್ಗೆ ನಾವು ನೋಡಬೇಕು. ಸೊ ಇಲ್ಲಿ ಬಂದು ನಾವು ಲಾಸ್ಟ್ ಕ್ಲಾಸ್ಲಿ ಏನ್ ನೋಡಿದ್ವಿ, ಕಟ್ವಾಂಗ ರಾಜ ಅಲ್ವಾ. ಸೊ ಕಟ್ವಾಂಗ ರಾಜ ಒಂದು ಮುಹೂರ್ತ ಕಾಲದಲ್ಲಿ ಅವರು ಸ್ವರ್ಗ ಇಂದು ಕೆಳಗೆ ಭೂಮಿಗೆ ಬಂದು ಮತ್ತೆ ಅವರು ರಾಜ್ಯ ಪರಿಪಾಲನೆ ಮಗ ಹತ್ರ ಕೊಟ್ಬಿಟ್ಟು, ಮಗ ಯಾರು ಅಂದ್ರೆ ದೀರ್ಘಬಾಹು. ಓಕೆ, ಸೊ ಅವರ ಹತ್ರ ರಾಜ್ಯ ಪರಿಪಾಲನೆ ಕೊಟ್ಬಿಟ್ಟು ಅವರು ತುರಂತ್ ಭಗವಂತನ ಪಾದನೆ ನೆನೆಸ್ಕೊಂಡು ಅವರು ಗೋಲೋಕಕ್ಕೂ ಹೋಗ್ಬಿಟ್ಟಿದ್ದಾರೆ. ಓಕೆ, ಅಷ್ಟೊಂದು ಶ್ರೇಷ್ಠ ಯಾರು, ಕಟ್ವಾಂಗ ರಾಜ. ಸೊ ಇವಾಗ ಈ ಅಧ್ಯಾಯಲ್ಲಿ ಮತ್ತೆ ಅವರ ವಂಶ ಬಗ್ಗೆ ನಾವು ನೋಡಬೇಕು. ಇಲ್ಲಿ ಬಂದು ಶುಭದೇವ ಗೋಸ್ವಾಮಿ ಪರೀಕ್ಷಿತಕ್ಕೆ ಹೇಳ್ತಾ ಇದ್ದಾರೆ, ಕಟ್ವಾಂಗ ರಾಜ ಮಗ ಯಾರು ಅಂದ್ರೆ ದೀರ್ಘಬಾಹು, ಅವರ ಮಗ ಯಾರು ಅಂದ್ರೆ ರಘು ಮಹಾರಾಜ, ರಘು ಮಹಾರಾಜನ ಮಗ ಯಾರು ಅಂದ್ರೆ ಅಜ ಮಹಾರಾಜ, ಅಜ ಮಹಾರಾಜನ ಮಗ ಯಾರು ಅಂದ್ರೆ ದಶರಥ ಮಹಾರಾಜ. ಸೊ ಇವಾಗ ಈ ಒಂದೇ ಶ್ಲೋಕ ಸಾಕು, ಇವತ್ತು ಕ್ಲಾಸ್ ಪೂರ್ತಿ ಇದೇ ಬಂದ್ಬಿಡುತ್ತೆ. ಸೊ ಯಾಕಂದ್ರೆ ಫಸ್ಟ್ ಈ ರಾಜಗಳ ಬಗ್ಗೆ ಹೇಳಿದರೆ ಭಗವಂತ ಯಾಕೆ ಇಲ್ಲಿ ಬಂದು ಹುಟ್ಟಿದ್ದಾರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಫಸ್ಟ್ ಆಕ್ಚುಲಿ ಇವರೆಲ್ಲ ಎಲ್ಲಿ ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ರು, ಅಯೋಧ್ಯೆಯಲ್ಲಿ. ಸೊ ಕೋಶಲ ದೇಶ, ಕ್ಯಾಪಿಟಲ್ ಸಿಟಿ ಇಸ್ ಅಯೋಧ್ಯ. ಫಸ್ಟ್ ನಾವು ಈ ಫಸ್ಟ್ ಶ್ಲೋಕ ಮಾತ್ರ ನೋಡ್ಬಿಡೋಣ, ಆಮೇಲೆ 2 ಶ್ಲೋಕ ನೋಡೋಣ. ಸೊ ಆಕ್ಚುಲಿ ಅಯೋಧ್ಯ ನೀವು ನೋಡಿದ್ರೆ 7 ಮುಕ್ತಿ ಸ್ಥಳಗಳು ಏನೇನು, ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಜಿ, ಅವಂತಿಕಾ, ಪೂರಿ, ದ್ವಾರವತಿ ಚೈವ ಶಬ್ದೈತ ಮೋಕ್ಷದಾಯಿಕಾ. ಸೊ ನಮ್ಗೆ ಗೊತ್ತು ಫಸ್ಟ್ ಅಯೋಧ್ಯವೇ ಬರುತ್ತೆ ಮೋಕ್ಷ ಸ್ಥಳದಲ್ಲಿ. ಫಸ್ಟ್ ಅಯೋಧ್ಯ, 2ದು ಮಥುರಾ, 3rd ಈಸ್ ಮಾಯಾ, ಅದೇ ಹರಿದ್ವಾರ್ ಕಾಶಿ ನಮ್ಗೆ ಗೊತ್ತು. ಆಮೇಲೆ ಕಾಂಜಿಪುರಂ, ಆಮೇಲೆ ಅವಂತಿಕಾ ಅಂದ್ರೆ ಉಜ್ಜಯಿನಿ, ದ್ವಾರಕ ಲಾಸ್ಟ್ ಇಸ್ ದ್ವಾರಕ. ಓಕೆ, ಸೊ ಇವಾಗ ಫಸ್ಟ್ ಅಯೋಧ್ಯ ಯಾಕೆ ಅಲ್ಲಿ ಬಂತು, ಎಲ್ಲಿಂದ ಬಂತು ಅದನ್ನ ನೋಡ್ಬಿಡೋಣ, ಆಮೇಲೆ ಈ ರಾಜಕಳ ಬಗ್ಗೆ ನೋಡೋಣ. ಸೊ ನಾವು ಬಂದು 6th ಮನು ಕಾಲದಲ್ಲಿ, 6th ಮನು ಯಾರು, ಸಾಕ್ಷುಷ ಮನು ಅಲ್ವಾ. ಆ ಸಾಕ್ಷುಷ ಮನು ಕಾಲದಲ್ಲಿ ಲಾಸ್ಟ್ ಆ ಟೈಮಲ್ಲಿ ಯಾರು, ಸತ್ಯವ್ರತ ರಾಜ, ಅವ್ರು ಬಂದು ಮಧುರೈ ಅದು ತಮಿಳ್ನಾಡು, ಅಲ್ಲಿ ಬಂದು ಅಲ್ಲಿ ಇದ್ರು ಅಲ್ವಾ, ಕೃತಮಾಲಾ ರಿವರ್. ಸೊ ಅಲ್ಲೇ ಯಾರು ನೋಡಿದ್ದಾರೆ, ಅವರು ಭಗವಂತನ ನೋಡಬೇಕು, ಒನ್ಲಿ ನೀರು ಮಾತ್ರ ಕುಡಿದುಕೊಂಡು ಆ ತಪಸ್ಸಲ್ಲಿದ್ರು. ಆವಾಗ ಭಗವಂತ ಅವ್ರಿಗೂ ಮಚ್ಚ ಆಗ ಬಂದು ಅವ್ರಿಗೂ ದರ್ಶನ ಕೊಟ್ಟಿದ್ದಾರೆ. ಸೊ ಆ ಸ್ಟೋರಿ ಎಲ್ಲ ಆಲ್ರೆಡಿ ನಾವು ನೋಡಿದ್ವಿ ಅಲ್ವಾ. ಸೊ ಭಗವಂತ ಅವ್ರಿಗೂ ಮಚ್ಚ, ಆಕ್ಚುಲಿ ಈ ಸತ್ಯವ್ರತ ರಾಜ ಬಂದು ಸತ್ಯವ್ರತ ಪಾಂಡ್ಯನ್. ಓಕೆ, ಸತ್ಯವ್ರತ ಪಾಂಡ್ಯನ ರಾಜ ಅವರು. ಸೊ ಈ ಸತ್ಯವ್ರತ ಪಾಂಡ್ಯನು ಯಾಕಂದ್ರೆ ಭಗವಂತ ಏನ್ ಇಟ್ಟಿದ್ದಾರೆ, 7 days ಇಲ್ಲಿ ಈ ತರ ಪ್ರಳಯ ಬರುತ್ತೆ, ಅದಕ್ಕೆ ಮುಂಚೆ ನೀವು ಎಲ್ಲ ರೆಡಿ ಮಾಡಿ ಇಟ್ಕೋ, ಎಲ್ಲ ಋಷಿಗಳು, ಎಲ್ಲ ಮರಗಳು, ಗಿಡಗಳು, ಔಷಧಗಳು ಎಲ್ಲ, ಮತ್ತೆ ಎಲ್ಲ ಮಿರುಗಗಳನ್ನೇ ಪ್ಯಾರ್ಸ್. ಸೊ ಎಲ್ಲ ರೆಡಿ ಮಾಡಿ ಇಟ್ಕೋ, ಈ ತರ ಆ ಬೋಟಲ್ಲಿ ಎಲ್ಲ ತುಂಬಿಸ್ಕೊಂಡು
ನಾವು ನಿಮಗೆ ರಕ್ಷಣೆ ಮಾಡ್ತೀನಿ. ಅದೇ ತರ 7 days ಇಲ್ಲಿ ಭಗವಂತ ಬರ್ತಾರೆ. ಆ ಪ್ರಳಯ ಜಲ ಇಂದು ಸತ್ಯವ್ರತ ಪಾಂಡ್ಯ ಅವ್ರನ್ನ ರಕ್ಷಣೆ ಮಾಡ್ತಾರೆ. ಸೊ ಅವಾಗ ರಕ್ಷಣೆ ಮಾಡುವಾಗ ಏನಾಗುತ್ತೆ ಅಂದ್ರೆ ಭಗವಂತ ಈ ಸತ್ಯವ್ರತ ಪಾಂಡ್ಯ ಇದಾರಲ್ವಾ, ಸೊ ಅವ್ರಿಗೂ ಬಂದು ಉಪದೇಶ ಮಾಡ್ತಾರೆ. ಯಾಕಂದ್ರೆ ಸತ್ಯವ್ರತ ಪಾಂಡ್ಯ ಆ ರಾಜ ಬಂದು ಕೇಳ್ತಾರೆ, ಸ್ವಾಮಿ ನಮ್ಗೂ ಸ್ವಲ್ಪ ಉಪದೇಶ ಕೊಡಿ. ಸೊ ಆವಾಗ ಮಚ್ಚ ಅವತಾರಲ್ಲಿರೋ ಆ ಭಗವಂತ ಅವ್ರಿಗೂ ಉಪದೇಶ ಮಾಡ್ತಾರೆ. ಅದೇ ನಮಗೂ ಮತ್ಸ ಪುರಾಣ ಅಂತ ಬರುತ್ತೆ. ಸೊ ಅದಕ್ಕೆ ನೀವು ನೋಡಿದ್ರೆ ಪಾಂಡ್ಯ ದೇಶ ಕೊಡಿಲೆಲ್ಲ ಮಚ್ಚ ಸಿಂಬಲ್ ಇರುತ್ತೆ. ಪಾಂಡ್ಯ ದೇಶ ಕೊಡಿಲಿ ಏನಿರುತ್ತೆ, ಮಚ್ಚ ಸಿಂಬಲ್ ಇರುತ್ತೆ. ಸೊ ಈ ತರ ಇರುವಾಗ ನೆಕ್ಸ್ಟ್ ಅವರೇ ಸತ್ಯವ್ರತ ರಾಜ, ಮತ್ತೆ ಆ ಪ್ರಳಯ ಎಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ. ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದ ಮೇಲ್ಗಡೆ ಭಗವಂತ ಎತ್ಕೊಂಡು ಬಂದು ಮತ್ತೆ ಅವ್ರನ್ನೇ ಬಿಡ್ಬಿಡ್ತಾರೆ. ಸೊ ಅವಾಗ ಈ ಸತ್ಯವ್ರತ ಪಾಂಡ್ಯ ನೆಕ್ಸ್ಟ್ ಜನ್ಮಲ್ಲಿ ಏನಾಗ ಹುಡ್ತಾರೆ, ಅವರು ವೈವಸ್ವತ ಮನುವಾಗ ಹುಡ್ತಾರೆ. ಸೊ ಈ ವೈವಸ್ವತ ಮನು ಯಾರ್ಕ ಹುಡ್ತಾರೆ ಅಂದ್ರೆ ಸೂರ್ಯದೇವನ್, ವಿವಸ್ವಾನ್. ಓಕೆ, ಸೊ ವಿವಸ್ವಾನ್ ಸೂರ್ಯದೇವನ್ಗೆ ಇವರು ಹುಡ್ತಾರೆ. ಸೊ ಇವರ ಹೆಸರು ಶ್ರಾದ್ದ ದೇವರು. ವಿವಸ್ವಾನ್ ಹುಟ್ಟಿದಿಂದ ಇವರ್ಗೂ ವೈವಸ್ವತ ಮನು ಹೆಸರು ಬಂತು. ಓಕೆ, ಸೊ ಈ ವೈವಸ್ವತ ಮನುವಾಗ ಭಗವಂತ ಅವ್ರಿಗೆ ಅನುಗ್ರಹ ಮಾಡ್ತಾರೆ. ಅವಾಗ ಭಗವಂತ ಹತ್ರ ಇವರು ಕೇಳ್ತಾರೆ, ಸ್ವಾಮಿ ನೀವು ನಾವು ಸತ್ಯವ್ರತ ರಾಜವಾಗ ಇರುವಾಗ ನೀವು ಏನೆಲ್ಲ ಹೇಳಿದ್ರೆ ಅದೆಲ್ಲ ನಮ್ಗೆ ಗೊತ್ತಿದೆ, ಎಲ್ಲ ನೆನಪಿದೆ. ಸೊ ನಮ್ಗೋಸ್ಕರ ಭಗವಂತ ನೀವು ಒಂದೇ ಒಂದು ಕೆಲಸ ಮಾಡಬೇಕು. ವೈವಸ್ವತ ಮನು ಕೇಳುವಾಗ ಭಗವಂತ ಕೇಳ್ತಾರೆ, ಏನ್ ಬೇಕು? ಈ ರಾಜ್ಯ ಪರಿಪಾಲನೆ ಮಾಡ್ತೀನಿ, ಆದ್ರೆ ನನ್ಗೂ ಕ್ಯಾಪಿಟಲ್ ಸಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಕ್ಯಾಪಿಟಲ್ ಸಿಟಿ ತಲೆನಗರ ಅದು ಬಂದು ನೀವೇ ನಮ್ಗೂ ಒಂದು ಒಳ್ಳೆ ಜಾಗ ನಿರ್ಮಾಣ ಮಾಡಿ ಕೊಡಿ ಸ್ವಾಮೀನು ವೈವಸ್ವತ ಮನು ಭಗವಂತ ಹತ್ರ ಕೇಳ್ತಾರಂತೆ. ಸೊ ಇದು ಬಂದು ನಮ್ಗೆ ಸ್ಕಂದ ಪುರಾಣಲ್ಲಿದೆ. ಓಕೆ, ಮತ್ತೆ ಯಾವ ಪುರಾಣ ಇಲ್ಲ, ಇದು ಬಂದು ಸ್ಕಂದ ಪುರಾಣ. ಸೊ ಫಸ್ಟ್ ನೋಡಿದೆ ನಾವು ಮತ್ಸ್ಯ ಪುರಾಣ, ಇವಾಗ ಇದು ಸ್ಕಂದ ಪುರಾಣ. ಸೊ ಸ್ಕಂದ ಪುರಾಣ ಈ ತರ ಇರುತ್ತೆ. ಸೊ ಆವಾಗ ಭಗವಂತ ಏನ್ ಮಾಡ್ತಾರಂತೆ ನೋಡಿ, ಈ ಸತ್ಯವ್ರತ ಪಾಂಡ್ಯ ಆವಾಗ ನಾವು ಹೇಳಿದ ಎಲ್ಲ ಉಪದೇಶಗಳು ಪೂರ್ತಿ ಅವ್ರಿಗೆ ನೆನಪಿದೆ. ಎಷ್ಟು ಒಂದು ಒಳ್ಳೆ ಭಕ್ತ ಇವರು. ಅವ್ರಿಗೋಸ್ಕರ ಭಗವಂತ ಏನ್ ಮಾಡ್ತಾರಂತೆ, ಅವರು ವೈಕುಂಠ ಲೋಕನಿ ಒಂದು ಮಚ್ಚ ರೂಪಲ್ಲಿ ಕಟ್ ಮಾಡಿ ಆ ಜಾಗನಿ ಇಲ್ಲಿ ಎತ್ಕೊಂಡು ಬಂದು ಇಲ್ಲಿ ಕೊಟ್ಟಿದಾರಂತೆ. ಇಲ್ಲಿ ಭೂಲೋಕಕ್ಕೆ ಕೊಟ್ಟಿದ್ದಾರೆ. ಸೊ ಯಾವ ಶೇಪಲ್ಲಿ, ಮಚ್ಚ ಶೇಪಲ್ಲಿ. ಯಾಕಂದ್ರೆ ಇವರು ಮತ್ಸ್ಯ ಪುರಾಣ ಕೇಳಿದಾರಲ್ವಾ ಸತ್ಯವ್ರತ ರಾಜ, ಅದಕ್ಕೋಸ್ಕರ ವೈಕುಂಠ ಇದು ಬಂದು ವೈಕುಂಠಲ್ಲಿ. ಸೊ ಈ ವೈಕುಂಠನಿ ಇವಾಗ ನಮ್ಮ ಪೇಪರ್ ಕಟ್ಟಿಂಗ್ ಮಾಡ್ತೀವಲ್ವಾ, ಸೊ ಆ ತರ ವೈಕುಂಠನಿ ಒಂದು ಕಟ್ ಏನು ಮಚ್ಚ ತರ ಒಂದು ಶೇಪಲ್ಲಿ ಕಟ್ ಮಾಡಿ ಇಲ್ಲಿ ಭೂಲೋಕಕ್ಕೂ ಕಳಿಸಿದ್ದಾರೆ. ಓಕೆ, ಇದು ಬಂದು ಈ ಮೆಸೇಜ್ ಬಂದು ನಮಗೂ ವಾಲ್ಮೀಕಿ ರಾಮಾಯಣಲ್ಲಿ ಬಾಲಕಾಂಡಲ್ಲಿ 5ನೇ ಸರ್ಗಲ್ಲಿ ಇದೆ, ಬೇಕಂದ್ರೆ ನೀವು ಓದ್ಕೋಬಹುದು. ಸೊ ಈ ತರ ಕಟ್ ಮಾಡಿ ಕಳಿಸಿದ್ದಾರೆ. ಸೊ ಅದಕ್ಕೆ ಅದು ಬಂದು ಅಯೋಧ್ಯ. ಆಕ್ಚುಲಿ ಅದು ಬಂದು ಅಯೋಧ್ಯ ನಮ್ಮ ಭೂಮಿಲಿ ಇರೋ ಜಾಗ ಇಲ್ಲ. ಅದು ಬಂದು ಎಲ್ಲಿಂದ ಬಂದಿದೆ, ವೈಕುಂಠ ಇಂದ ಬಂದಿದೆ. ಯಾರು ಕಳಿಸಿದ್ದಾರೆ? ಮಚ್ಚ ಅವರೇ ಕಳಿಸಿದ್ದಾರೆ. ಓಕೆ, ಸೊ ಅದೇ ತರ ನಾವು ಅಥರ್ವಣ ವೇದಲ್ಲಿ ನೋಡಿದ್ರೆ ವೈಕುಂಠಕ್ಕೂ ಏನ್ ಹೆಸರು ಅಂದ್ರೆ ಅಯೋಧ್ಯಾನ್ ಹೆಸರಂತೆ. ಸೊ ಅದಕ್ಕೆ ಅಲ್ಲಿಂದು, ಯಾಕಂದ್ರೆ ವೈಕುಂಠದಿಂದ ಬಂದಿದಲ್ವಾ, ಸೊ ಆ ಜಾಗ ಕಟ್ ಮಾಡಿ ಕಳಿಸಿದ್ರೆ ಅದಕ್ಕೆ ಈ ಜಾಗಕ್ಕೂ ಅಯೋಧ್ಯಾನು ಪೇರು. ಆಕ್ಚುಲಿ ಅಯೋಧ್ಯ ಅಂದ್ರೆ ಏನ್ ಅರ್ಥ ಗೊತ್ತಾ? ಏನ್ ಯುದ್ಧ ಹೋಗಿ ಮಾಡಿದ್ರೆ ಆ ಊರ್ನಿ ಯಾರು ಕ್ಯಾಪ್ಚರ್ ಮಾಡಕ್ಕಾಗಲ್ಲ. ಇವಾಗ ಜಗಳ ಮಾಡ್ತಾರಲ್ವಾ, ಸೊ ಆ ಜಾಗ ಬೇರೆ ಯಾರಿಗೂ ಹೋಗಲ್ಲಂತೆ, ಅಲ್ಲಿರೋ ಭಗವಂತನಕ್ಕೆ ಮಾತ್ರವೇ ಇರೋದು.
ಭಕ್ತರಿಗೆ ಮಾತ್ರ ಇರೋದು, ಮತ್ತೆ ಯಾರು ಅದು ಬಂದು ಆಕ್ಯುಪೈ ಮಾಡಕ್ ಆಗಲ್ಲ. ಓಕೆ, ಸೊ ಅದೇ ಅದಕ್ಕೆ ಅರ್ಥ. ಅದೇ ತರ ಕಂಬರಾಮಾಯಣಲ್ಲಿ ಬಾಲಕಾಂಡಲ್ಲಿ ಏನ್ ಕೊಟ್ಟಿದ್ದಾರೆ, ವೈಕುಂಠ ಇಂದು ಶ್ರೇಷ್ಠ ಏನು ಅಂದ್ರೆ ಈ ಅಯೋಧ್ಯ ದೇಶ. ಯಾಕಂದ್ರೆ ವೈಕುಂಠ ನಾವು ಹೋಗಿ ನೋಡಕ್ಕಾಗಲ್ಲ, ಆದ್ರೆ ನಾವು ಇವಾಗ ಸ್ಥೂಲ ಶರೀರದಲ್ಲಿ ಇದೀವಿ. ಆದ್ರೆ ಇಲ್ಲಿರೋ ಈ ವೈಕುಂಠ ಇಂದು ಬಂದಿರೋ ಈ ಅಯೋಧ್ಯ ನಾವು ನೋಡಕ್ಕಾಗುತ್ತೆ. ಅದೇ ತರ ಎಷ್ಟೋ ಮಹಾತ್ಮಗಳು ಇದ್ರ ಬಗ್ಗೆ ಹೊಗಳಿ ಹಾಡಿದ್ದಾರೆ, ಎಷ್ಟೋ ಆಳ್ವಾರ್ಗಳು ಎಲ್ಲ ಈ ಅಯೋಧ್ಯನೇ ಅಷ್ಟು ಹಾಡು ಹಾಡಿದಾರಂತೆ. ಅದಕ್ಕೆ ಇದುವೇ ಶ್ರೇಷ್ಠವನ್ನು ಹೇಳ್ತಾರಂತೆ. ಅದೇ ತರ ವಾಲ್ಮೀಕಿ ರಾಮಾಯಣಲ್ಲಿ ಬಾಲಕಾಂಡಲ್ಲಿ ಏನ್ ಕೊಟ್ಟಿದ್ದಾರೆ, ಈ ಅಯೋಧ್ಯ ಎಷ್ಟು ಉದ್ದ, ಎಷ್ಟು ನೀಲ ಅಗಲ. ಸೊ ನೀಲ ಎಷ್ಟು ಅಂದ್ರೆ 12 ಯೋಜನೆಗಳಂತೆ. ಓಕೆ, 12 ಯೋಜನೆ ಅಂದ್ರೆ 120 ಮೈಲ್ಸ್. ಅದೇ ತರ ಅಗಲ 3 ಯೋಜನ, ಸೊ 30 ಮೈಲ್ಸ್. ಸೊ ಆ ತರ ಕೊಟ್ಟಿದಾರಂತೆ. ಅದೇ ತರ ಇಲ್ಲಿ ಬಂದು ಆಕ್ಚುಲಿ ಅಯೋಧ್ಯ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಗೋಪ್ರಹಾರ ತೀರ್ಥಾನ್ ಎಲ್ಲೋದಂತೆ ಅಲ್ಲಿಂದ ಅಯೋಧ್ಯ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಅಯೋಧ್ಯೆಯಲ್ಲಿ ಇದೆಲ್ಲ ಬಾಲಕಾಂಡಲ್ಲಿ ಇರೋದು. ವಾಲ್ಮೀಕಿ ರಾಮಾಯಣಲ್ಲಿ ಬಾಲಕಾಂಡಲ್ಲಿ ಅಯೋಧ್ಯೆಯಲ್ಲಿ ಆ ರೋಡ್ಗಳೆಲ್ಲ ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ. 2 ಸೈಡು ಮರಗಳು ಗಿಡಗಳು ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ. ಎವ್ರಿ ಡೇ ರೋಡ್ ಎಲ್ಲ ಜಾಸ್ತಿ ಹೂ ತುಂಬಿರುತ್ತಂತೆ, ಯಾಕಂದ್ರೆ ಆ ಮರ ಇಂದ ಅಷ್ಟು ಹೂ ಕೆಳಗೆ ಬೀಳುತ್ತಂತೆ. ಅದೇ ತರ ಯಾವಾಗ ಅದು ಮಾದ ಮುಮ್ಮಾರಿ ಮಳೆ ಬರುತ್ತಂತೆ. 1 ಮಂತ್ 3 ಟೈಮ್ಸ್ ಮಳೆ ಬರೋದು. ಸೊ ಆ ತರ ಎಲ್ಲ ಅಷ್ಟು ಚೆನ್ನಾಗ ಇರೋ ಜಾಗ ಅಂತೆ ಅಯೋಧ್ಯ. ಅಲ್ಲಿ ಬಂದು ಯಾರು ಕಷ್ಟವೇ ಅನುಭವಿಸಲ್ಲಂತೆ, ಎಲ್ಲರೂ ಅಷ್ಟು ಶ್ರೀಮಂತರಾಗಿ ಇದ್ರಂತೆ. ಓಕೆ, ಆಕ್ಚುಲಿ ಅದು ಹತ್ರವೇ ಏನಿದೆ ಅಂದ್ರೆ ಸರಯೂ ನದಿ. ಆಕ್ಚುಲಿ ಆ ಸರಯೂ ನದಿ ಆಕ್ಚುಲಿ ಅಯೋಧ್ಯ 2 ನದಿ ಮಧ್ಯದಲ್ಲಿ ಇರುತ್ತೆ. ಒಂದು ನಿಮಿಷ. ಹರೇ ಕೃಷ್ಣ. ಸೊ ಒಂದು ಸೈಡು ಸರಯೂ ನದಿ, ಮತ್ತೊಂದು ಸೈಡು ತಮಸಾ ನದಿ ಇದೆ. ಸೊ ಈ ಸರಯೂ ನದಿ ಸರಯೂ ನದಿ ಎಲ್ಲಿಂದ ಬಂದಿದೆ ಅದ್ರ ಬಗ್ಗೆ ನಾವು ನೋಡೋಣ. ಆಕ್ಚುಲಿ ಬ್ರಹ್ಮ ಬಂದು ಸೃಷ್ಟಿ ಮಾಡಿದಾರಂತೆ ಆ ನೀರಿನಿ. ಯಾಕೆ ನೋಡೋಣ. ಇದು ಬಂದು ಸ್ಕಂದ ಪುರಾಣಲ್ಲಿ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ? ಸ್ಕಂದ ಪುರಾಣಲ್ಲಿ ಕೊಟ್ಟಿದ್ದಾರೆ. ಸೊ ಏನು ಇದೆ ಅಂದ್ರೆ ಸ್ಕಂದ ಪುರಾಣಲ್ಲಿ ಬ್ರಹ್ಮ ಸೃಷ್ಟಿ ಮಾಡಕ್ಕೆ ಮುಂಚೆ ಪ್ರಳಯ ಜಲ ಇರುತ್ತಲ್ವಾ. ಸೊ ಆ ಪ್ರಳಯ ಜಲ ಯಾಕಂದ್ರೆ ಮತ್ತೆ ಮತ್ತೆ ಬ್ರಹ್ಮ ಜಾಸ್ತಿ ಸೃಷ್ಟಿ ಮಾಡ್ತಾ ಇರುವಾಗ ಪ್ರಳಯ ಜಲ ಸ್ವಲ್ಪ ಕಡಿಮೆ ಆಗಿ ಹೋಗ್ತಾ ಇರುತ್ತಂತೆ. ಆ ತರ ಪ್ರಳಯ ಜಲ ಎಲ್ಲ ಹೋಗ್ಬಿಟ್ಟಿದೆ. ಆದ್ರೆ ಒಂದೇ ಜಾಗದಲ್ಲಿ ಆ ನೀರು ಕಡಿಮೆ ಆಗಿಲ್ಲ, ಅದೇ ತರ ಇದೆ. ಬ್ರಹ್ಮ ನೋಡ್ತಾರೆ, ಏನಪ್ಪ ಪ್ರಳಯ ಜಲ ಎಲ್ಲ ಹೋಯ್ತು, ಆದ್ರೆ ಈ ನೀರ್ ಮಾತ್ರ ಹೋಗಿ ಇಲ್ವೇ, ಏನ್ ನೀರಿದು ಅವರು ಜ್ಞಾನ ದೃಷ್ಟಿಯಿಂದ ನೋಡ್ತಾರಂತೆ. ಜ್ಞಾನ ದೃಷ್ಟಿಯಿಂದ ನೋಡುವಾಗ ಆವಾಗ ಅವ್ರಿಗೆ ಗೊತ್ತೈತಂತೆ, ಈ ಮತ್ಸ್ಯಾವತಾರ ಭಗವಂತ ತಗೊಂಡಿದಾರಲ್ವಾ. ಸೊ ಈ ಮತ್ಸ್ಯಾವತಾರ ತಗೊಂಡು ಆ ಸತ್ಯವ್ರತ ಪಾಂಡ್ಯ ರಾಜಕ್ಕೂ ಅವ್ರು ಉಪದೇಶ ಮಾಡಿದಾರಲ್ವಾ ಮತ್ಸ್ಯ ಪುರಾಣ. ಸೊ ಅದು ಅಷ್ಟು ವಿನಮ್ರತೆಯಿಂದ ಅಷ್ಟು ಶ್ರದ್ಧೆಯಿಂದ ಆ ಸತ್ಯವ್ರತ ಪಾಂಡ್ಯ ಅಷ್ಟು ಚೆನ್ನಾಗೆ ಕೇಳಿದಾರಂತೆ ಆ ಪೂರ್ತಿ ಉಪದೇಶಾನಿ. ಸೊ ಅವಾಗ ಮತ್ಸ್ಯಮೂರ್ತಿಗೆ ಆನಂದ ಭಾಷೆ ಬಂದಿಬಿಟ್ಟಿದ್ದ. ವಾವ್, ಎಷ್ಟು ಒಳ್ಳೆ ಹುಡುಗಪ್ಪ, ಎಷ್ಟು ಒಂದು ಒಳ್ಳೆ ಭಕ್ತ. ನಾವು ಏನು ಅಡ್ವೈಸು ನಾನು ಏನು ಉಪದೇಶ ಮಾಡಿದಾರನು ಇವನು ಎಷ್ಟು ಚೆನ್ನಾಗಿ ವಿನಮ್ರತೆಯಾಗ ಅಷ್ಟು ಚೆನ್ನಾಗಿ ಕೇಳ್ತಾನೇನು. ಭಗವಂತಕ್ಕೂ ಆ ಸಂತೋಷದಲ್ಲಿ ಒಂದು ಆನಂದ ಭಾಷೆ ಬಂತಂತೆ. ಆ ಆನಂದ ಭಾಷೆ ನೀರೇ ಅಲ್ಲಿ ಇದೆ ಏನು ಬ್ರಹ್ಮಕ್ಕೂ ಗೊತ್ತೈತಂತೆ. ಸೊ ಬ್ರಹ್ಮ ಆಹಾ ನನ್ನ ತಂದೆನು ಆನಂದ ಭಾಷೆ ನೀರಿದೂನು. ಬ್ರಹ್ಮ ಏನ್ ಮಾಡ್ತಾರಂತೆ, ಇವಾಗ ಸೃಷ್ಟಿ ನಡೀತಾ ಇದೆ ಆ ಟೈಮಲ್ಲಿ
ಆ ನೀರು ಆ ಭಗವಂತ ಮಚ್ಚನ ಆನಂದ ಭಾಷೆಯ ನೀರಿನಿ ಅವ್ರು ಏನ್ ಮಾಡ್ತಾರೆ, ಎತ್ತು ಅವ್ರ ಮನಸ್ಸಲ್ಲಿ, ಬ್ರಹ್ಮನ ಮನಸ್ಸಲ್ಲಿ ಸರಸಾಗ ಒಂದು ಕ್ರಿಯೇಟ್ ಮಾಡಿ, ಒಂದು ಪಾಂಡ್ ತರ ಕ್ರಿಯೇಟ್ ಮಾಡಿ ಅಲ್ಲಿ ಈ ನೀರ್ನಿ ಸೇವ್ ಮಾಡ್ತಾರೆ, ರಕ್ಷಿಸ್ತಾ ಇದ್ದಾರೆ. ಆಮೇಲೆ ಪೂರ್ತಿ ಲೋಕ ಎಲ್ಲ ಸೃಷ್ಟಿ ಎಲ್ಲ ಆಯಿತು, ಮತ್ತೆ ಅಯೋಧ್ಯ ಎಲ್ಲ ಬಂದ್ಬಿಟ್ಟಿದೆ. ಆವಾಗ ಓಕೆ, ಅಯೋಧ್ಯ ಎಲ್ಲಿಂದ ಬಂತು? ವೈಗುಂಠದಿಂದ ಭಗವಂತ ಮಚ್ಚವೇ ಕೊಟ್ಟಿದ್ದಾರಲ್ವಾ. ಸೊ ಇವಾಗ ಈ ನೀರು ಈ ಜಾಗಲ್ಲೇ ಇರಬೇಕು ಅನ್ನೋ, ಮತ್ತೆ ಆ ಭಗವಂತನ ಆನಂದ ಭಾಷ್ಯ ನೀರು ಬ್ರಹ್ಮಣ ಮನಸ್ಸಲ್ಲಿ ಆ ಸರಸಲ್ಲಿ ಇತ್ತಲ್ವಾ. ಸೊ ಇವಾಗ ಆ ನೀರನ್ನ ಎತ್ತಿ ಬ್ರಹ್ಮ ಅಲ್ಲಿ ಬಿಡ್ತಾರಂತೆ. ಅದೇ ಅದು ಸರಯೂ ನದಿ ನೈತು. ಆಕ್ಚುಲಿ ನೀವು ಬಂದು ಸ್ಕಂದ ಪುರಾಣ ಶ್ಲೋಕಲ್ಲಿ ನೋಡಿದರೆ, ಬ್ರಹ್ಮಣೋ ಮಾನಸಾತ್ ಪೂರ್ವಂ ನಿಸೃತಾಯಾಚ ನೇತ್ರಜ ಸರ್ವದಾಸ ನಪುಣಾತಿ ಸರಯುಹು ಪಾಪನಾಶಿನಿ, ಆ ಶ್ಲೋಕಗಳು ಬರುತ್ತೆ. ಸೊ ನೇತ್ರಜ, ನೇತ್ರಜ ಅಂದ್ರೆ ನೇತ್ರ, ಕಣ್ಣು. ಸೊ ಅದಕ್ಕೆ ಆ ಸರಯುಗೂ ನೇತ್ರಜನ ಹೆಸರು. ಯಾಕಂದ್ರೆ ಮಚ್ಚ ಮೂರ್ತಿ ಆನಂದ ಭಾಷೆ ಅಲ್ವಾ, ಅದಕ್ಕೂ ನೇತ್ರಜನ ಹೆಸರು. ಸರಯು ಅಂದ ಬ್ರಹ್ಮನ ಮನಸ್ಸು, ಆ ಜಾಗಲೇ ಅವರು ಸರಯು ರೆಡಿ ಮಾಡಿ ಇದು ರಕ್ಷಿಸಿದಾರ, ಅದಕ್ಕೂ ಸರಯುನ ಹೆಸರು. ಸೊ ಈ ತರ ಸರಯು ಮತ್ತೆ ನೇತ್ರಜಾನ್ ಹೆಸರು ಬಂತಂತೆ ಆ ಸರಯು ನದಿಗೆ. ಮತ್ತೆ ಸ್ಕಂದ ಪುರಾಣಲ್ಲಿ ವೈಷ್ಣವ ಗಾಂಡಲ್ಲಿ ಏನ್ ಹೇಳ್ತಾರೆ, ಸರಯು ನದಿಗೆ ಮತ್ತೊಂದು ಏನು ಗ್ಲೋರಿಫಿಕೇಶನ್ ಇದೆ. ಏನು ಅಂದ್ರೆ ವಾಮನ ದೇವರು ತ್ರಿವಿಕ್ರಮ ರೂಪ ತಗೊಂಡು ಅವರು 3 ಲೋಕನಿ ಮೆಷರ್ಮೆಂಟ್ ಮಾಡಿದಾರಲ್ವಾ. ಸೊ ಆವಾಗ ವಾಮನ ದೇವರನ ಪಾದ, ರೈಟ್ ಲೆಗ್, ಭಗವಂತನ ರೈಟ್ ಲೆಗ್, ಆ ಲೋಟಸ್ ಫೀಟು ಮೇಲ್ಗಡೆ ಹೋಯ್ತು. ಸೊ ಅಲ್ಲಿಂದ ಏನ್ ಬಂದಿದೆ, ಗಂಗಾ ಬಂದಿದೆ. ಅದೇ ತರ ವಾಮನ ದೇವರ ತ್ರಿವಿಕ್ರಮ ಮೂರ್ತಿನ ಲೆಫ್ಟ್ ಲೋಟಸ್ ಫೀಟ್ ಆ ಜಾಗ ಇಂದು ನೀರು ಬಂದಿದೆ ಅಂತೆ. ಆ ನೀರು ಸರಯಲ್ಲಿ ಮಿಕ್ಸ್ ಆಯ್ತಂತೆ, ಸರಯು ನದಿ ಇದೆ ಅಲ್ವಾ. ಸೊ ಅದಲ್ಲಿ ಮಿಕ್ಸ್ ಆಯ್ತಂತೆ ನೋಡಿ. ಸೊ ಅದು ಮತ್ಸ್ಯ ಮೂರ್ತಿನ ಆನಂದ ಭಾಷ್ಯ ಮತ್ತೆ ಬ್ರಹ್ಮನ ಹೃದಯ ಇಂದು ಆ ಮನಸ್ಸಿಂದು ಮತ್ತೆ ಅದು ಬಂದಿದೆ. ಮತ್ತೆ ಇಲ್ಲಿ ವಾಮನ ದೇವರನ ಲೆಫ್ಟ್ ಸೈಡ್ ಲೋಟಸ್ ಫೀಟ್ ಇಂದು ಬಂದಿರೋ ನೀರು ಎಲ್ಲ ಸೇರಿ ಮಿಕ್ಸ್ ಆಗಿ ಆ ಸರಯು ನದಿಲಿ ಇದೆ ಅಂತೆ. ಎಷ್ಟೊಂದು ಶ್ರೇಷ್ಠ ನೋಡಿ. ಸೊ ಈ ತರ ಸರಯು ನದಿ ಎಲ್ಲ ಬಂದಾಯ್ತು. ಸೊ ಆಕ್ಚುಲಿ ಆ ಜಾಗ ಆ ಸರಯು ನದಿ ಎಲ್ಲ ಇವಾಗ ಮತ್ತೆ ರಾಮರೆಲ್ಲ ಹುಟ್ಟಿಲ್ಲ, ಅದಕ್ಕೂ ಮುಂಚೆ ಅದಕ್ಕೂ ಪುರಾಣ ಕಾಲದಲ್ಲಿ ಏನೈತಂದ್ರೆ ವಿಷ್ಣು ಶರ್ಮಾನ ಒಂದು ಭಕ್ತರಂತೆ. ಸೊ ಅವರು ತೀರ್ಥಯಾತ್ರೆ ಹೋಗ್ಬೇಕು ತರ ತೀರ್ಥಯಾತ್ರೆ ಬರ್ತಾರೆ. ಅಲ್ಲಿ ಸರಯು ನದಿ ಹತ್ರ ಬರುವಾಗ ತಪಸ್ ಮಾಡು ಅವ್ರ ಹೃದಯ ಹೇಳ್ತಾ ಇದ್ದಂತೆ. ಓಕೆ, ನಾವು ಎಲ್ಲಾ ಜಾಗಲೇ ಸುತ್ತಾಡ್ತಾ ಇದೀವಿ, ಆದ್ರೆ ಇಲ್ಲಿ ಏನೋ ಈ ತರ ನಮ್ಗೆ ಅನಿಸ್ತಾ ಇದೆ, ಏನೋ ಅಲ್ಲೇ ತಪಸ್ ಮಾಡೋಕೆ ಕೂತ್ಕೊಂಡಿದಾರಂತೆ. ಸೊ ಕೂತ್ಕೊಂಡು ಅವರು 12 ಅಕ್ಷರ ಮಂತ್ರ, ಭಗವಂತನ 12 ಅಕ್ಷರ ಮಂತ್ರ ಅವರು ಆ ನಾರಾಯಣ ಮಂತ್ರನೇ ಜಪಿಸಕ್ಕೂ ಶುರು ಮಾಡ್ತಾರೆ. ಆ ತರ ಅವರು ಜಪಿಸುವಾಗ ಅವರ ಹೃದಯಲ್ಲಿ ಭಗವಂತ ಬಂದ್ಬಿಡ್ತಾರಂತೆ. ಸೊ ಇವಾಗ ಭಗವಂತ ಬಂದ್ರೆ ನಾವೇನ್ ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ, ಭಗವಂತನಿಗೂ ಹೂ ಅರ್ಪಣೆ ಮಾಡ್ತೀವಿ, ಸೊ ದೀಪಾರಾಧನ ತೋರಿಸಿ, ಸೊ ಈ ತರ ಎಲ್ಲ ಮಾಡ್ತೀವಲ್ವಾ. ಇವಾಗ ಅವರು ಹೃದಯಲ್ಲಿ ಭಗವಂತ ಬಂದ್ಬಿಟ್ಟು ಅವ್ರ ತಪಸ್ ಮಾಡ್ತಾ ಇದ್ರು, ಎಷ್ಟೋ ದಿನಗಳಿಂದ ತಪಸ್ ಮಾಡ್ತಾರೆ, ಅವ್ರ ಹೃದಯಲ್ಲಿ ಬಂದ್ಬಿಟ್ಟಿದಾರಂತೆ ಭಗವಂತ. ಆ ಭಕ್ತ ಏನ್ ಮಾಡಿತಾನಂತೆ, ಅವರು ಹೃದಯಲ್ಲಿ ಒಂದೇ ನಿಮಿಷ ಆ ಸ್ಕ್ರೀನ್ ಚೇಂಜೇ ಮಾಡಿಲ್ಲ, ಸಾರಿ ಮಾತಾಜಿ. ನಾವು ಹರೇ ಕೃಷ್ಣ, ಆ ವಿಷ್ಣು ಶರ್ಮಾ ಆ ಭಕ್ತರಿದಾರಲ್ವಾ, ಆ ಭಕ್ತರು ಹೃದಯ ಕಮಲದಲ್ಲಿ ಭಗವಂತ ಬಂದ್ಬಿಟ್ಟಿದಾರಂತೆ. ಭಗವಂತ ಬಂದ್ಮೇಲೆ ಅವ್ರಿಗೂ ಹೂ ಅರ್ಪಣೆ ಮಾಡಬೇಕು ಅವ್ರು ಬಂದು ಯೋಚನೆ ಮಾಡ್ತಾರಂತೆ. ಸೊ ಅವಾಗ ಏನೇನು ಹೂ ಅದದು ಅವರ ಹತ್ರ ಇರೋ ಆ ಹೂ, ಏನ್ ಹೂ ಇದೆ ಅಂದ್ರೆ ಅಹಿಂಸಾ ಪ್ರಥಮಂ ಪುಷ್ಪಂ
ಅಹಿಂಸಾ ಅದುವೇ ಫಸ್ಟ್ ಪುಷ್ಪವಾಗ ಭಗವಂತನಿಗೂ ಅರ್ಪಣೆ ಮಾಡ್ತಾರಂತೆ. ಪುಷ್ಪಮಿಂದ್ರಿಯ ನಿಗ್ರಹ, ಇಂದ್ರಿಯ ಸೆಲ್ಫ್ ಕಂಟ್ರೋಲ್, ಅದೇ ನೆಕ್ಸ್ಟ್ ಒಂದು ಪುಷ್ಪ ಅರ್ಪಣೆ ಮಾಡ್ತಾರೆ. ಸರ್ವಭೂತ ದಯಾ ಪುಷ್ಪಂ, ಎಲ್ಲಾ ಜೀವರಾಶಿಗಳ ಹತ್ರ ನಾವು ದಯಾ ತೋರಿಸ್ತೀವಿ ಅಲ್ವಾ, ಅದುವೇ ಅವರು 3వ ಪುಷ್ಪವಾಗ ಅರ್ಪಣೆ ಮಾಡ್ತಾರಂತೆ. ಕ್ಷಮಾ ಪುಷ್ಪ ವಿಶೇಷತ, ಸೊ ಎಲ್ಲರ ಕ್ಷಮ ಮಾಡೋದು, ಏನೋ ಮನ್ನಿಸೋದು ಅಲ್ವಾ. ಸೊ ಆ ಪುಷ್ಪನೇ ಅವರು 4th ಆಗ ಅರ್ಪಣೆ ಮಾಡ್ತಾರಂತೆ. ಜ್ಞಾನ ಪುಷ್ಪಂ ತಪ ಪುಷ್ಪಂ, ಸೊ 4th ಜ್ಞಾನನೇ ಭಗವಂತನಿಗೆ ಪುಷ್ಪವಾಗ ಕೊಡ್ತಾರಂತೆ. ಮತ್ತೆ ಅವ್ರು ಮಾಡೋ ತಪಸ್ಸಿನೇ ಭಗವಂತನಿಗೆ ಹೂವಾಗ ಅರ್ಪಣೆ ಮಾಡ್ತಾರೆ. ಆಮೇಲೆ ಶಾಂತಿ ಪುಷ್ಪಂ ತತೈ ವಚ, ಸೊ ಆ ಶಾಂತಿ ಮನೋಭಾವನೆ ಭಗವಂತನಿಗೂ 7th ಪುಷ್ಪವಾಗ ಕೊಡ್ತಾರಂತೆ. ಸತ್ಯಂ ಅಷ್ಟವಿಧಂ ಪುಷ್ಪಂ, ಸತ್ಯಂ ಸತ್ಯ ಮಾತು, ಇದೇ ಆ ಗುಣನೇ ಭಗವಂತನಿಗೂ ಪುಷ್ಪವಾಗ ಕೊಡ್ತಾರೆ. ನೋಡಿ ಯಾವ ತರ ಅವರು 8 ಪುಷ್ಪ ಭಗವಂತನಿಗೂ ಅರ್ಪಣೆ ಮಾಡಿದ್ದಾರೆ. ವಿಷ್ಣು ಪ್ರೀತಿಕರಂ ಪವೇತ್, ಸೊ ಭಗವಂತನಿಗೂ ಪ್ರೀತಿ ಬಂದ್ಬಿಡುತ್ತಂತೆ. ಈ ನಮ್ಮ ಹತ್ರ ಹೋಗಿ ನಾವು ದುಡ್ಡು ಕೊಟ್ಟು ಆ ಹೂವೆಲ್ಲ ತಗೊಂಡ್ ಬರೋ ಅವಶ್ಯಕತೆ ಇಲ್ಲ. ಸೊ ಭಗವಂತನಕ್ಕೂ ಈ ತರ ಈ 8 ಪುಷ್ಪಗಳು ನಾವು ಅರ್ಪಣೆ ಮಾಡಿದರೆ ಸಾಕಂತೆ. ಏನೇನು? ಅಹಿಂಸಾ, ಇಂದ್ರಿಯ ನಿಗ್ರಹ, ಸರ್ವಭೂತ, ಓಕೆ ಒಂದು ನಿಮಿಷ, ಇಲ್ವಾ, ಇಲ್ಲಿ ಹೋಯ್ತು, ನೋಡಿ. ಸೊ 8 ಪುಷ್ಪ ಏನು? ಫಸ್ಟ್ ಇಸ್ ನಾನ್ ವೈಲೆನ್ಸ್, ಅಹಿಂಸಾ. ನೆಕ್ಸ್ಟ್ ಸೆಲ್ಫ್ ಕಂಟ್ರೋಲ್, ಇಂದ್ರಿಯ ನಿಗ್ರಹ. ಸೊ ಎಲ್ಲ ಜೀವರಾಶಿಗಳ ಮೇಲ್ಗಡೆ ಇರೋ ಪ್ರೀತಿ, ಓಕೆ, ಸರ್ವಭೂತ ದಯ. ಆಮೇಲೆ ಕ್ಷಮಿಸೋದು, ಫರ್ಗಿವ್ನೆಸ್, ಓಕೆ. ಸೊ ಅದೇ ತರ ಜ್ಞಾನ, ನಾಲೆಡ್ಜ್. ಆಮೇಲೆ ತಪ, ಆಸ್ಟ್ರಿಟಿ ಮೆಡಿಟೇಷನ್ ಎಲ್ಲ ಒಂದೇ. ಆಮೇಲೆ ಶಾಂತಿ, ಶಾಂತವಾಗಿ ಇರೋದು, ಓಕೆ. ಆಮೇಲೆ ಸತ್ಯ ಮಾತಾಡೋದು, ಟ್ರೂತ್ಫುಲ್ನೆಸ್. ಸೊ ಈ ತರ ಇರೋ ಈ 8 ಪುಷ್ಪಗಳು ಭಗವಂತನಿಗೂ ಅಷ್ಟೊಂದು ಇಷ್ಟ ಅಂತೆ. ಸೊ ನಾವು ಆಕ್ಚುಲಿ ನಮ್ಮ ಇಂದ್ರಿಯಗಳಿಂದ ಕಂಟ್ರೋಲ್ ಮಾಡಿ ಆ ತರ ಅವ್ರು ಮಾಡಿದಾರಂತೆ. ಯಾರು? ಆ ವಿಷ್ಣು ಶರ್ಮ. ಸೊ ಅವಾಗ ಭಗವಂತ ಅಲ್ಲಿ ಬಂದ್ಬಿಡ್ತಾರೆ. ಭಗವಂತ ಕೇಳ್ತಾರೆ, ನಿಮ್ಗೆ ಏನ್ ವರ ಬೇಕು ಭಕ್ತ ಅಂತ ಕೇಳ್ತಾರಂತೆ. ಅವರು ನಮ್ಗೇನ್ ಬೇಡ ಅಂತ ಹೇಳ್ತಾರಂತೆ. ಆದ್ರೆ ನಾವು ವರ ಕೊಡಕ್ಕೆ ಇಚ್ಛವಾಗಿದ್ದೀನಿ, ನಿಮ್ಗೆ ಏನ್ ಬೇಕು ಅಂತ ಮತ್ತೆ ಕೇಳ್ತಾರೆ. ಸೊ ಅವಾಗ ನೀವು ವರ ಕೊಡೋ ಇಷ್ಟಲ್ಲಿ ಇದ್ರ, ಆದ್ರೆ ನಿಮ್ನೆ ನೋಡಿದೆ ನಮ್ಗೆ ವರ ಆಯ್ತು, ಆದ್ರೆ ನಮ್ಗೆ ಏನ್ ವರ ಬೇಕಾಗಿಲ್ಲ, ಆದ್ರೆ ಓಕೆ ನೀವು ಕೊಡ್ತೀನಿ ಹೇಳ್ತೀರಲ್ವಾ, ಸೊ ಅದಕ್ಕೋಸ್ಕರ ನಮ್ಗೆ ಭಕ್ತಿಯೇ ಕೊಟ್ಬಿಡಿ ಸ್ವಾಮಿನ್ ಕೇಳ್ತಾರಂತೆ. ಆಲ್ರೆಡಿ ಅವ್ರ ಭಕ್ತರು, ಭಗವಂತ ನಮ್ಗೆ ಭಕ್ತಿಯ ಕೊಡು ಅಂತ ಕೇಳ್ತಾರಂತೆ. ಸೊ ಭಗವಂತನಕ್ಕೂ ಅಷ್ಟೊಂದು ಆನಂದ ಬಂದ್ಬಿಟ್ಟಿದೆ ಅಂತೆ. ನೀವು ಈ ಅಯೋಧ್ಯ ನಗರಲ್ಲಿ ನಿಲ್ಕೊಂಡು, ಈ ಸರಯೂ ನದಿ ಕರೆಯಲ್ಲಿ ನಿಲ್ಕೊಂಡು ಈ ತರ ತಪಸ್ ಮಾಡ್ತೀರ. ಆಕ್ಚುಲಿ ಈ ಅಯೋಧ್ಯ ಎಷ್ಟೊಂದು ಪವಿತ್ರವಾದದು. ಇದು ಏನು, ಇದು ವೈಕುಂಠ ಇಂದು ಬಂದಿರೋದು. ಸೊ ಅದಕ್ಕೆ ಭಗವಂತ ಏನ್ ಮಾಡ್ತಾರಂತೆ, ಅವರ ಕೈಯಲ್ಲಿರೋ ಸುದರ್ಶನ ಚಕ್ರನೇ ಬಿಡ್ತಾರಂತೆ. ಬಿಟ್ಟು, ಯಾಕಂದ್ರೆ ಒಂದು ಶ್ರೇಷ್ಠವಾದ ವಸ್ತು ಕೆಳಗೆ ಇಡಬಾರ್ದು. ಇವಾಗ ನಾವು ಭಗವದ್ಗೀತೆ ಆಗ್ಲಿ ಭಾಗವತಂ ಆಗ್ಲಿ ಆ ತರ ನಾವು ಕೆಳಗೆ ಇಡಕ್ಕಾಗಲ್ಲ. ಒಂದು ಟೇಬಲ್ ಮೇಲ್ಗಡೆ ಒಂದು ಏನಾದ್ರು ಒಂದು ವುಡ್ಡು, ಅದ್ಮೇಲೆ ಒಂದು ಟವಲ್ ಹಾಕಿ ಅದ ಮೇಲ್ಗಡೆ ನಾವು ಇಡ್ತೀವಿ ಅಲ್ವಾ. ಸೊ ಆ ತರ ನೀವು ಎಷ್ಟೊಂದು ಶ್ರೇಷ್ಠ ಭಕ್ತ, ನೀವು ಕೆಳಗೆ ನಿಲ್ಕೊಂಡು ಈ ತರ ಈ ಅಯೋಧ್ಯ ಅಷ್ಟು ಪವಿತ್ರ ಇತ್ತು, ಆಲ್ರೆಡಿ ಪವಿತ್ರ, ನಿಂತರ ಭಕ್ತರು ಇರೋದು ಮತ್ತೆ ಪವಿತ್ರವೋ ಪವಿತ್ರವಾಯ್ತು. ಅದಕ್ಕೆ ಪೂರ್ತಿ ಅಯೋಧ್ಯ ಆ ಮಚ್ಚ ತರ ಇದೆ ಅಲ್ವಾ, ಮಚ್ಚ ರೂಪಲ್ಲಿ ಇದೆ. ಪೂರ್ತಿ ಅಯೋಧ್ಯ ಶೇಪ್ ಯಾವ ತರ ಇದೆ ಅಂತೆ, ಮಚ್ಚ ರೂಪಲ್ಲಿ ಇರುತ್ತಂತೆ ಪೂರ್ತಿ ಸಿಟಿಯ. ಆ ಸುದರ್ಶನ ಚಕ್ರ ಆ ಪೂರ್ತಿ ಅಯೋಧ್ಯನೇ ಸ್ವಲ್ಪ ಮೇಲ್ಗಡೆ ಎತ್ತಿ ಕೆಳಗೆ ಸುದರ್ಶನ ಚಕ್ರ ಸುತ್ತುತ್ತಾ ಇದೆ ಅಂತೆ. ಸೊ ಆ ತರ ಪವಿತ್ರವಾದದ್ದು ಏನು, ಈ ಅಯೋಧ್ಯ. ಭಗವಂತ ಹೇಳ್ತಾರಂತೆ, ಇದೆಲ್ಲ ನಮ್ಗೆ ಬಂದು ಎಲ್ಲಿ ಸ್ಕಂದ ಪುರಾಣಲ್ಲಿ
ವೈಷ್ಣವ ಕಾಂಡಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲ ನಾವು ಹೇಳೋದು ಸ್ಕಂದ ಪುರಾಣ. ಓಕೆ, ಸೊ ಇಲ್ಲಿ ಬಂದು ಆ ಸ್ಕಂದ ಪುರಾಣ ಭಗವಂತ ಏನ್ ಹೇಳ್ತಾರೆ, ಅಯೋಧ್ಯ ಅಂದ್ರೆ ಅಕೋರ ಬ್ರಹ್ಮ ಸರೋಂಚರೋಕ್ತಂ ವಿಷ್ಣು ತಕೋರ ರುದ್ರರೂಪ ಅಯೋಗ್ಯ ನಾಮ ರಾಜತೆ. ಏನು ಅಂದ್ರೆ ಆ ಅಂದ್ರೆ ಬ್ರಹ್ಮ ಅಂತೆ, ಯ ಅಂದ್ರೆ ವಿಷ್ಣು ಅಂತೆ, ತ ಅಂದ್ರೆ ಶಿವ ಅಂತೆ. ಸೊ ಈ 3 ದೇವರುಗಳು ಇಲ್ಲಿ ಪೂರ್ಣವಾಗ ಅವರ ಅನುಗ್ರಹಾನಿ ತೋರಿಸ್ತಾರಂತೆ ಎಲ್ಲಿ, ಈ ಅಯೋಧ್ಯೆಯಲ್ಲಿ. ಸೊ ಅದೇ ತರ ನಾವು ಬಂದು ಭಗವಂತ ಅವ್ರಿಗೆ ಆಶೀರ್ವಾದ ಎಲ್ಲ ಮಾಡಿಬಿಟ್ಟು ಈ ತರ ಎಲ್ಲ ಹೇಳ್ಬಿಟ್ಟು ಮತ್ತೆ ಭಗವಂತ ಅಲ್ಲಿ ಬಂದು ವಿಷ್ಣು ಹರಿ ಅಂದ್ರ ಆ ಜಾಗದಲ್ಲಿ ವಿಗ್ರಹ ಆಗ್ಬಿಡ್ತಾರೆ. ಸೊ ವಿಷ್ಣು ಹರಿ ನೀವು ಇವಾಗ ಹೋಗಿ ನೀವು ಬಂದು ವಿಷ್ಣು ಹರಿ ಇನ್ಸ್ಕ್ರಿಪ್ಷನ್ ಟೈಪ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಲ್ಲಿ ಏನಿದೆ ಆಕ್ಚುಲಿ ಆ ಜಾಗದಲ್ಲಿ ಆ ವಿಷ್ಣು ಹರಿ ಟೆಂಪಲ್ ಇತ್ತಂತೆ ಆ ಪುರಾಣ ಕಾಲದಲ್ಲಿ. ಓಕೆ, ಆಮೇಲೆ ಮತ್ತೆ ರಾಜಾಕಳೆಲ್ಲ ಅಲ್ಲಿ ಬಂದು ಮತ್ತೆ ಭಗವಂತ ಎಲ್ಲ ಹುಟ್ಟಿದು ಎಲ್ಲ ಆಯ್ತು. ಸೊ ಪುರಾಣ ಕಾಲದಲ್ಲಿ ಇದು ಆಯ್ತು. ಇವಾಗ ಅಲ್ಲಿ ಬಂದು ನಮಗೂ ಹೇಳಿರ್ತಾರೆ. ಓಕೆ, ಸೊ ಮತ್ತೆ ನೆಕ್ಸ್ಟ್ ಇವಾಗ ಬ್ರಹ್ಮಾಂಡ ಪುರಾಣದಲ್ಲಿ ಅಯೋಧ್ಯೆ ಬಗ್ಗೆ ಏನ್ ಹೇಳಿದ್ದಾರೆ ಅದ್ರ ಬಗ್ಗೆ ನೋಡೋಣ. ಸೊ ಈ ಬ್ರಹ್ಮಾಂಡ ಪುರಾಣದಲ್ಲಿ ಏನ್ ಕೊಟ್ಟಿದ್ದಾರೆ, ವೈವಸ್ವತ ಮನು ನಾವು ಆಲ್ರೆಡಿ ನೋಡಿದೀವಲ್ವಾ. ಸೊ ವೈವಸ್ವತ ಮನು ಅವರೇ ಶ್ರಾದ್ದ ದೇವರು ಅಲ್ವಾ. ಆ ವೈವಸ್ವತ ಮನುವೆ ಪ್ರಿವಿಯಸ್ ಬರ್ತ್ ಅವರೇ ಏನ್ ಮಾಡಿದ್ದಾರೆ, ಸತ್ಯವ್ರತ ರಾಜವಾಗಿ ಇದ್ರು. ಸೊ ಇವರು ಯಾವಾಗ ಬ್ರಹ್ಮಲೋಕಕ್ಕೂ ಮತ್ತೆ ಮತ್ತೆ ಹೋಗ್ತಾರಂತೆ. ಅವರ ಮಗ ಇಕ್ಷ್ವಾಕು ಕೇಳ್ತಾರೆ, ತಂದೆ ನೀವು ಯಾಕೆ ಯಾವಾಗ ಬ್ರಹ್ಮಲೋಕಕ್ಕೂ ಹೋಗ್ತಾ ಬರ್ತಾ ಇದ್ದೀರಾ, ಏನು ಕತೆ ಅಂತ ಕೇಳ್ತಾರೆ. ಅವಾಗ ವೈವಸ್ವತ ಮನು ಹೇಳ್ತಾರಂತೆ, ಬಾ ಇಕ್ಷ್ವಾಕು, ನಾನು ಬಂದು ಬ್ರಹ್ಮಲೋಕಲ್ಲಿರೋ ಭಗವಂತನ ವಿಗ್ರಹ ಇದೆ ಅಲ್ಲಿ. ಸೊ ಭಗವಂತ ಅಷ್ಟು ಚೆನ್ನಾಗೆ ಅವರು ಆನಂದ ಸಯನ ಮಾಡ್ಕೊಂಡಿದ್ದಾರೆ. ಅಲ್ಲಿ ಬಂದು ಬ್ರಹ್ಮ ಬಂದು ಪೂಜೆ ಮಾಡ್ತಾ ಇದ್ದಾರೆ. ಸೊ ನಾವು ಅಲ್ಲಿ ಹೋಗಿ ಆ ಭಗವಂತನ ನೋಡ್ಕೊಂಡು ಬರ್ತೀನಿ ಇನ್ನು ಹೇಳ್ಬಿಟ್ಟು ಅವ್ರು ಹೋಗ್ಬಿಡ್ತಾರಂತೆ. ಇಕ್ಷ್ವಾಕಕ್ಕೂ ಬೇಜಾರೈತಂತೆ, ಯಾಕಂದ್ರೆ ಇವ್ರಿಗೆ ಅಷ್ಟು ತಪಸ್ಸಿಲ್ಲ, ಇವರು ಆ ತರ ಹೋಗಕ್ಕಾಗಲ್ಲ. ಇಕ್ಷ್ವಾಕು ಹೋಗ್ತಾರೆ, ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಮತ್ತೆ ಅವರ ತಂದೆ ಯಾರು ಸೂರ್ಯನೂ ಹೋಗ್ತಾರೆ. ಸೊ ಇವರೆಲ್ಲ ಅಷ್ಟು ತಪಸ್ ಮಾಡಿದ್ದಾರೆ, ಇವರೆಲ್ಲ ಆಕಾಶಲ್ಲಿ ಹೋಗಿ ಬ್ರಹ್ಮನ ಹೋಗಿ ನೋಡ್ಬಿಟ್ಟು ಬರ್ತಾರೆ. ಆದ್ರೆ ಇಕ್ಷ್ವಾಕುಕ ಆ ತರ ಹೋಗಕ್ಕಾಗಲ್ಲ, ನಮ್ಗೆ ಹೋಗಕ್ಕಾಗಲ್ಲ ಅಂದ್ರೆ ಮತ್ತೆ ಬರೋ ನಮ್ ಸಂದದಿನವರು ಅವ್ರಿಗೆಲ್ಲ ಎಲ್ಲಿಂದ ಹೋಗಕ್ಕಾಗುತ್ತೆ, ಹೋಗಕ್ಕಾಗಲ್ವೇ. ಅವ್ರಿಗೂ ಬೇಜಾರೈತಂತೆ, ನಮ್ಗೆ ಈ ಪರಿಸ್ಥಿತಿ ಅಂದ್ರೆ ಮತ್ತೆ ಬರೋ ಸಂದದಿನರು ಮತ್ತೆ ನಮ್ ದೇಶ ಪ್ರಜೆಗಳು ಇವರೆಲ್ಲ ಎಲ್ಲಿ ಅಷ್ಟೆಲ್ಲ ತಪಸ್ಸಿಲ್ವೇ ಇಲ್ವಾ. ಮತ್ತೆ ಇವ್ರು ಎಲ್ಲರೂ ನಾವು ಭಗವಂತನ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು ಯೋಚನೆ ಮಾಡ್ತಾರೆ. ಇವಾಗ ಒಂದು ಪ್ರಶ್ನೆ ಅಂದ್ರೆ ನಾವು ಯಾರ ಹತ್ರ ಹೋಗಿ ಕೇಳ್ಬೇಕು, ಗುರು ಹತ್ರ ಹೋಗಿ ಕೇಳ್ಬೇಕು. ತುರಂತು ಇಕ್ಷ್ವಾಕು ಓಡಾಡ್ತಾರೆ ಎಲ್ಲಿ, ಅವರ ಗುರು ವಸಿಷ್ಠರಲ್ವಾ, ವಸಿಷ್ಠರ ಹತ್ರ ಹೋಗಿ ಕೇಳ್ತಾರಂತೆ, ಸ್ವಾಮಿ ನೋಡಿ ನನ್ನ ತಾತ ಆಗ್ಲಿ ನನ್ನ ತಂದೆ ಆಗ್ಲಿ ಎಲ್ಲರೂ ಹೋಗಿ ಬ್ರಹ್ಮ ಲೋಕಲ್ಲಿರೋ ಆ ಭಗವಂತನ ನೋಡ್ಬಿಟ್ಟು ಬರ್ತಾರೆ, ಆದ್ರೆ ನಾವು ಹೋಗಕ್ಕಾಗಲ್ಲ. ಅದೇ ತರ ನನ್ನ ಸಂದದಿನರಾಗಲಿ ಮತ್ತೆ ಈ ಅಯೋಧ್ಯೆಯಲ್ಲಿರೋ ಎಲ್ಲ ಪ್ರಜೆಗಳು ಯಾರು ಹೋಗಕ್ಕಾಗಲ್ವೇ, ಮತ್ತೆ ನಾವು ಏನ್ ಮಾಡಕ್ಕಾಗತ್ತೆ ಸ್ವಾಮಿ, ಏನಾದ್ರು ಒಂದು ಉಪಾಯ ಹೇಳಿನು ಕೇಳ್ತಾರಂತೆ. ಆವಾಗ ವಸಿಷ್ಠರು, ನೀವು ತಪಸ್ ಮಾಡಿದರೆ ಖಂಡಿತ ಭಗವಂತ ಇಲ್ಲಿ ಬರ್ತಾರೇನು ಅವ್ರಿಗೆ ಆಶೀರ್ವಾದ ಮಾಡ್ತಾರಂತೆ. ಸೊ ಆವಾಗ ವಸಿಷ್ಠರು ಜ್ಞಾನ ದೃಷ್ಟಿಯಿಂದ ನೋಡಿಬಿಟ್ಟು ಆ ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಶ್ಲೋಕಗಳು ಹೇಳಿರ್ತಾರೆ. ಏನು ಅಂದ್ರೆ ವಸಿಷ್ಠರು ಹೇಳಿದಾರಂತೆ, ಓ ಇಕ್ಷ್ವಾಕು, ನೀವು ತಪಸ್ ಮಾಡಿದರೆ ಖಂಡಿತ ಭಗವಂತ ಇಲ್ಲಿ ಬರ್ತಾನೆ, ಅದೇ ತರ ನಿನ್ ವಂಶಲ್ಲೇ ಅವನು ಹುಟ್ಟುತ್ತಾನೆ, ಮತ್ತೆ ಅವನು ಮತ್ತೆ ಇಲ್ಲಿ ಬಂದು ರಾವಣನ್ನೇ ಸಾಯಿಸ್ತಾನೆ, ಅವನ್ ಸಹೋದರ ವಿಭೀಷಣನಕ್ಕೂ ಈ ವಿಗ್ರಹನೇ ಕೊಡ್ತಾನೆ ಭಗವಂತ. ಈ ವಿಗ್ರಹ ಕೊಟ್ಟಿದ್ದ ಮೇಲ್ಗಡೆ ಅವನು ಎಲ್ಲಿ ಹೋಗ್ತಾನಂತೆ, ಅವನು ಎತ್ಕೊಂಡು ಹೋಗಿ ಅಲ್ಲಿ ಶ್ರೀರಂಗ ಆ ಜಾಗದಲ್ಲಿ ಹೋಗಿ ಪ್ರತಿಷ್ಠೆ ಆಗ್ಬಿಡ್ತಾನೆ ಆ ಭಗವಂತ. ಸೊ ಅಲ್ಲಿ ಯಾರು ಇದ್ದಾರೆ ಅಂದ್ರೆ ಸೋಳ. ಸೊ ನಿಮ್ ವಂಶವರೇ, ನೀವು ಸೂರ್ಯ ವಂಶ ಅಲ್ವಾ ಇಕ್ಷ್ವಾಕು,
ಇದು ಸೂರ್ಯವಂಶ ಅಲ್ವಾ, ಇದೇ ಇಕ್ಷ್ವಾಕು ವಂಶ ಸೂರ್ಯವಂಶವೇ ಆ ಜಾಗದಲ್ಲಿ ಸೋಳ ವಂಶ ಇರುತ್ತೆ. ಅವರೇ ಅಲ್ಲಿ ಬಂದು ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡ್ತಾರೆ. ಸೊ ಆ ತರ ಎಲ್ಲ ಅವ್ರ ಜ್ಞಾನ ದೃಷ್ಟಿಯಿಂದ ನೋಡಿಬಿಟ್ಟು ಈ ತರ ಹೇಳ್ಕೊಡ್ತಾರಂತೆ. ಸೊ ಇವಾಗ ನಾರ್ಮಲ್ ಆಗ ಪುರುಷಾರ್ಥ ಅಂದ್ರೆ ಏನು, ಧರ್ಮ ಅರ್ಥ ಕಾಮ ಮೋಕ್ಷ ಅಲ್ವಾ. ಸೊ ನೀವು ಬಂದು ಈ ತರ ಪ್ರಜೆಗಳಿಗೋಸ್ಕರ ಧರ್ಮ ಅರ್ಥ ಕಾಮ, ಯಾಕಂದ್ರೆ ಲೋಕ ಪರಿಪಾಲನಕ್ಕೋಸ್ಕರ ಈ ತರ ಯಜ್ಞ ಮಾಡೋದು, ಸೊ ಈ ತಪಸ್ ಮಾಡೋದು, ಈ ತರ ಎಲ್ಲ ರಾಜಗಳು ಮಾಡ್ತಾರೆ. ರಾಜಗಳು ಯಾವ ತರ ಒಳ್ಳೆ ಕೆಲಸಗಳು ಮಾಡ್ತಾರೋ ಪ್ರಜೆಗಳು ಅಷ್ಟು ಚೆನ್ನಾಗೇ ಇರ್ತಾರೆ. ಅವರು ಅಷ್ಟು ಸೇಫ್ಟಿ ಆಗಿರ್ತಾರೆ. ಆಯುಲ್ ಆರೋಗ್ಯ ಐಶ್ವರ್ಯ ಎಲ್ಲ ಪೂರ್ಣವಾಗಿ ಸಿಕ್ಕತ್ತಂತೆ. ಸೊ ಆದ್ರೆ ನೀವು ಈ ಧರ್ಮ ಅರ್ಥ ಕಾಮ ಮಾತ್ರ ನೋಡಿಲ್ಲ, ನಿಮ್ ಪ್ರಜೆಗಳು ನಿಮ್ ಮೋಕ್ಷಕ್ಕೋಸ್ಕರ ನೀವು ನೋಡ್ತಾ ಇದೀಯಾ, ಖಂಡಿತ ಭಗವಂತ ಇಲ್ಲಿ ಬರ್ತಾನೆ, ನೀವು ಹೋಗಿ ತಪಸ್ ಮಾಡಿ ನೀ ಹೇಳ್ತಾರೆ. ಸೊ ತುರಂತ ಇವ್ರೇನ್ ಮಾಡ್ತಾರಂತೆ, ತಪಸ್ ಮಾಡಕ್ ಹೋಗ್ಬಿಡ್ತಾರೆ. ಇಕ್ಷ್ವಾಕು ತಪಸ್ ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ. ಯಾರಾದ್ರು ತಪಸ್ ಮಾಡಿದ್ರೆ ಇಂದ್ರನಿಗೂ ಭಯ ಬಂದ್ಬಿಡುತ್ತೆ. ಅಯ್ಯೋ ಇದೇನಪ್ಪ ಇದು, ಇವರೇನು ತಪಸ್ ಮಾಡ್ತಾರೆ, ಆದ್ರೆ ನನ್ನ ರಾಜ್ಯಕ್ಕೆ ಏನಾದ್ರು ಪ್ರಾಬ್ಲಮ್ ಬರುತ್ತೋ ಏನೋ ಗೊತ್ತಿಲ್ವೇನು. ಏನ್ ಮಾಡ್ತಾರಂತೆ, ಎಲ್ಲ ದೇವರುಗಳು ಅಪ್ಸರಸ್ಗಳು ಎಲ್ಲರನ್ನು ಕಳಿಸ್ತಾರೆ. ಸೊ ಏನ್ ಕಳಿಸಿದ್ರೆ ಇಕ್ಷ್ವಾಗುನಿ ಅವರ ತಪಸ್ಸನ್ನಿ ಭಂಗ ಮಾಡಕ್ ಆಗಲ್ಲ, ಅಭಂಗ ಮಾಡಕ್ ಆಗಲ್ಲ ಅಂತೆ. ಸೊ ಡಿಸ್ಟರ್ಬ್ ಮಾಡಕ್ ಆಗಲ್ಲ. ಎಲ್ಲ ಹೋಗಿ ಇಂದ್ರನ ಹತ್ರ ಹೇಳ್ತಾರೆ, ಅಯ್ಯೋ ನಾವು ಎಷ್ಟು ಡ್ಯಾನ್ಸ್ ಮಾಡಿದೀವಿ ಹಾಡಿದ್ವಿ, ನೋ ಅವರು ತಪಸ್ಸಿಂದು ಆಚೆ ಬಂದೇ ಇಲ್ಲ. ಮತ್ತೆ ಅಗ್ನಿ ಆಗ್ಲಿ ಮತ್ತೆ ವರ್ಣ ಆಗ್ಲಿ ಮತ್ತೆ ಎಲ್ಲ ಗಾಳಿಯ ಬಿಟ್ಟಾಯ್ತು, ಮಳೆ ಬಿಟ್ಟಾಯ್ತು, ಅಗ್ನಿ ಬಿಟ್ಟ, ಏನ್ ಮಾಡಿದ್ರೆ ಇಕ್ಷ್ವಾಕು ತಪಸ್ಸಿಂದ ಆಚೆ ಬಂದಿಲ್ಲ. ನಾವೇನ್ ಮಾಡಕ್ಕಾಗತ್ತೇನೋ. ಇಂದ್ರ ಮತ್ತೆ ಇಂದ್ರನ ಹತ್ರ ದೇವರುಗಳು ಅಪ್ಸರಸ್ಗಳು ಎಲ್ಲ ಹೇಳ್ಬಿಟ್ಟಿದಾರಂತೆ. ಇಂದ್ರ ನೋಡ್ತಾನೆ, ಓ ಇವನ್ ತಪಸ್ಸಿಂದ ಆಚೆ ಬಂದಿಲ್ಲ ಅಂದ್ರೆ ಮತ್ತೆ ನನ್ನ ರಾಜ್ಯಕ್ಕೆ ಇದು ಏನೋ ಪ್ರಾಬ್ಲಮ್ ಆಗುತ್ತೇನೋ. ಇಂದ್ರ ಏನ್ ಮಾಡ್ತಾನೆ, ಅವನ್ ವಜ್ರಾಯುಧ ಎತ್ಕೊಂಡು ಹೋಗಿ ಆ ಇಕ್ಷ್ವಾಕುನಿ ಇಂದ್ರ ಏನ್ ಮಾಡ್ತಾನೆ, ಸರ್ ಇಕ್ಷ್ವಾಕು ಮೇಲ್ಗಡೆ ಆ ವಜ್ರಾಯುಧನ್ ಬಿಡ್ತಾನಂತೆ. ಸೊ ಆವಾಗ ಸುದರ್ಶನ ಚಕ್ರ ಬಂದು ಆ ವಜ್ರಾಯುಧನ್ನಿ ಬಿಸಾಕ್ಬಿಡುತ್ತಂತೆ, ಬಿಸಾಕಿ ಹೋಗಿ ಕೆಳಗೆ ಬಿದ್ಬಿಟ್ಟಿದೆ. ಸೊ ಅವಾಗ ಇಂದ್ರನಕ್ಕೂ ಶೇಮ್ ಆಗಿಬಿಟ್ಟಿದೆ. ಅವನ್ ತುರಂತು ಅವನಿಗೆ ನಾಚಿಕೆ ಬಂದ್ಬಿಟ್ಟು ಅಲ್ಲಿಂದ ಓಡಾಡ್ತಾನಂತೆ. ಓಡೋಡಿ ಬ್ರಹ್ಮನ ಹತ್ರ ಕೇಳ್ತಾನೆ, ಇದೇನಿದು, ಅವನು ಈ ತರ ತಪಸ್ ಮಾಡಿದ್ದಾನೆ, ಅವನಿಗೋಸ್ಕರ ನಾನು ಹೋಗಿ ಡಿಸ್ಟರ್ಬ್ ಮಾಡಿದ್ರೆ ಈ ತರ ಸುದರ್ಶನ ಚಕ್ರ ಬಂದು ನನ್ ವಜ್ರಾಯುಧಾನಿ ಕೆಳಗೆ ಬಿಸಾಕಿದೆ, ನಮ್ಗೂ ಜಾಸ್ತಿ ಇನ್ಸಲ್ಟ್ ಆಯ್ತು ಬ್ರಹ್ಮ ಹತ್ರ ಕೇಳ್ತಾನೆ. ಅವನು ಯಾಕೆ ತಪಸ್ ಮಾಡ್ತಾನೆ ಅಂತ ಕೇಳಿದಾನಂತೆ. ಬ್ರಹ್ಮ ನಮ್ಗೇನ್ ಗೊತ್ತು, ಬೇಕಂದ್ರೆ ನನ್ ತಂದೆ ಹತ್ರ ಕೇಳ್ತೀನಿ, ನೀನು ಓಡೋಡಿ ಅವರು ರಂಗನಾಥರು ಅಲ್ಲಿ ಇದಾರಲ್ವಾ ಬ್ರಹ್ಮಲೋಕಲ್ಲಿ, ಆ ರಂಗನಾಥರು ಈ ಪ್ರಣವಾಕಾರ ವಿಮಾನಲ್ಲಿ ಅಲ್ಲಿ ರಂಗನಾಥರು ಮಲ್ಕೊಂಡಿದಾರಂತೆ. ಆ ರಂಗನಾಥ ಹತ್ರ ಕೇಳ್ತಾನಂತೆ, ಸ್ವಾಮಿ ಯಾಕೆ ಆ ಇಕ್ಷ್ವಾಕು ಈ ತರ ತಪಸ್ ಮಾಡ್ತಾ ಇದ್ದಾನೆ ನೋಡಿ, ಬ್ರಹ್ಮ ನಮ್ಗೂ ಗೊತ್ತಿಲ್ಲ, ಇಂದ್ರನ ಅವನಿಗೂ ಗೊತ್ತಿಲ್ಲ, ಯಾಕೆ ತಪಸ್ ಮಾಡ್ತಾನೆ ಸ್ವಾಮಿ ಅಂತ ಕೇಳ್ತಾರಂತೆ. ಆವಾಗ ಭಗವಂತ ಹೇಳ್ತಾರಂತೆ, ಅವನ್ ನನ್ಗೋಸ್ಕರ ತಪಸ್ ಮಾಡ್ತಾ ಇದ್ದಾನೆ, ಬೇಕಂದ್ರೆ ಇವಾಗ ಅವನ್ ತಪಸ್ಸು ಸ್ಟಾಪ್ ಮಾಡ್ಬೇಕಂದ್ರೆ ನಮ್ನ ಎತ್ಕೊಂಡು ಹೋಗಿ ಅವನ ಹತ್ರ ಕೊಟ್ಬಿಡು ಬ್ರಹ್ಮಕ್ಕೂ ಹೇಳ್ತಾರಂತೆ ಭಗವಂತ. ಮತ್ತೆ ಏನ್ ಮಾಡಕ್ಕಾಗತ್ತೆ, ತುರಂತ ಭಗವಂತನಿ ಆ ಪ್ರಣವಾಕಾರ ವಿಮಾನಲ್ಲಿ ಎತ್ತಿ ಆ ಗರುಡನ್ ಮೇಲ್ಗಡೆ ಇಟ್ಬಿಟ್ಟಿದಾರಂತೆ. ಗರುಡ ಅದು ಆ ಪ್ರಣವಾಕಾರ ವಿಮಾನ ಜೊತೆಯಲ್ಲಿ ಬರ್ತಾರೆ. ಸೊ ಅದೇ ತರ ಬ್ರಹ್ಮ ಬಂದು ಅವರು ಹಂಸವಾಹನ ಹಂಸವಾಹನ ಅವ್ರು ಬರ್ತಾರೆ. ಓಕೆ, ಬಂದು ಯಾರಿಗೂ ಕೊಡ್ತಾರೆ, ಈ ಇಕ್ಷ್ವಾಕುಗೂ ಕೊಡ್ತಾರೆ. ಓಕೆ, ಸೊ ಸ್ಟಾಪ್ ಮಾಡೋಣ. ಮತ್ತೆ ಇದು ಬಗ್ಗೆ ನಾವು ನಾಳೆ ನೋಡೋಣ, ಕಂಟಿನ್ಯೂಷನ್ ನಾಳೆ ಬರುತ್ತೆ. ಓಕೆ, ಹರೇ ಕೃಷ್ಣ.